ನಮಸ್ತೆ ಬಂಧುಗಳೇ. ಈಗ 3ನೇ ಬಾರಿಯ ಮದ್ದು ಪ್ರಾರಂಭ ಆಗಿದೆ ನಮ್ಮದು. ನೋಡಿ, ಕೊಡೆ ಬಂದ ಅಡಿಕೆ ಮೊನ್ನೆ ತೋರಿಸಿದ್ದೀನಿ, ಇಕ್ಕಿದ್ದೀನಿ. ಈಗ 3ನೇ ಬಾರಿಗೆ ಮದ್ದು ಹೊಡೆಯೋ ತಯಾರಿ ಮಾಡ್ತಾ ಇದ್ದೀನಿ. ಹಾಗೇ ಸುಣ್ಣ ಕಾಡ್ತಾ ಇದ್ದೀನಿ. ಹಾಗೆ ಮತ್ತೆಲ್ಲ ಇನ್ನೂ ತುತ್ತ ಕಾಡಬೇಕು. ನೀರು ತುಂಬಿಕೊಂಡಾಗಿದೆ. ನೀರು ತುಂಬಿದ್ದನ್ನು ವಿಡಿಯೋ ಮಾಡಲಿಲ್ಲ, ಯಾಕಂದರೆ 10 ನಿಮಿಷಗಳ ಕಾಲ ವಿಡಿಯೋ ಮಾಡೋದೊಂದು ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಹಾಗೆ ಗೌಡ ಕೂಡ ಮರ ಹತ್ತಿದ್ದು ಹೊಡೆದಿದ್ದು ಎಲ್ಲ ಹೇಳಿದ್ದೀನಿ ನಿಮಗೆ. ಹಾಗೆ ನೋಡಿ, ಜರ್ಕಿನ್ ಯಾಕೋ ಸೆಕೆ ಅನ್ನಿಸ್ತು, ಸ್ವಲ್ಪ ಬಿಸಿಲಿತ್ತು, ಹಾಗಾಗಿ ಅದನ್ನು ಕಳಚಿಟ್ಟಿದ್ದೀನಿ ನಿನ್ನೆ. ಇದು ನಿನ್ನೆ ಮಾಡಿದ ವಿಡಿಯೋ. ಮತ್ತು ಕಡ್ತೇನೆ. ಈಗಿನ ತುತ್ತಗಳು ಅಂದರೆ ಹೇಳೋದಲ್ಲ, ಅದು ತುತ್ತ ತುಂಬ ಕಷ್ಟ ಇದೆ. ತುತ್ತ ಅಂದರೆ ಮೈಲು ತುತ್ತ ಮೈಲಾರಿ ದೂರ ಹೋಗ್ತಾ ಇದೆ. ಯಾಕಂದರೆ ತುತ್ತದ ರೇಟ್ ನೋಡಿದರೆ ಜನಕ್ಕೆ ತುತ್ತದ ಕೆಲಸ ಮಾತ್ರ 15ರಿಂದ 20 ದಿವಸ ಕೂಡ ಕೊಡ್ತಾ ಇಲ್ಲ. ನಮ್ಮ ಕಡೆ ಒಳ್ಳೆಯ ನಂಬರ್ 1 ಕ್ವಾಲಿಟಿ ತುತ್ತ ಸಿಗಲ್ಲ. ಹಾಗೆ ಇದು ಬಿಟ್ಟರೆ ಸ್ವಲ್ಪ ಹರಳು ತುತ್ತ ಸಿಗುತ್ತೆ. ಸೆಕೆಂಡ್ ಕ್ವಾಲಿಟಿನೂ ಅಲ್ಲ, ಥರ್ಡ್ ಕ್ವಾಲಿಟಿ ತುತ್ತಗಳು ಬರ್ತವೆ ನಮ್ಮ ಕಡೆ ಸೊಸೈಟಿಯಲ್ಲಿ ಮತ್ತು ಅಂಗಡಿಯಲ್ಲಿ ಕೂಡ. ಎಲ್ಲ ಕಡೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಇದನ್ನೇ ಬಳಸ್ತಾರಂತೆ. ಹಾಗಾಗಿ ಇದನ್ನು ಏನು ಮಾಡೋಕ್ಕೂ ಬರಲ್ಲ, ಬಳಸೋದೇ ಒಳ್ಳೆಯ ಕ್ವಾಲಿಟಿ ತುತ್ತಗಳು ಕೊಡಿ ಅಂದರೆ ಕೇರಳಕ್ಕೆ ಹೋಗಿ ತನ್ನಿ, ಅಲ್ಲಿ ಸಿಗತ್ತೆ ನಿಮಗೆ, ಇಲ್ಲಿ ಸಿಗಲ್ಲ. ನಮ್ಮ ಕಡೆ ಎಲ್ಲದನ್ನು ತರೋದು ಇದೆ ಅಂತ ಅವಾಜ್ಗಳ ಬೇರೆ ಹಾಕ್ತಾಯಿದ್ದಾರೆ ಅವರು. ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ತರೋಕೆ ಹೋದರೆ 2,000 ಬೀಳುತ್ತೆ, 2,500 ಕಿಲೋ ಬೀಳುತ್ತೆ ನಿಮಗೆ. ಹಾಗೆ ಅಂತ ಕೆಲವು ಜನರನ್ನು ಹೆಸ್ತಾರೆ. ಕೆಲವರು ಕೂಡ ಅದನ್ನು ನಂಬ್ಕೊಂಡ್ಬಿಡ್ತಾರೆ. ಯಾಕಂದರೆ ಅಲ್ಲಿನ ವ್ಯಾಪಾರಸ್ಥರು ಕೂಡ ಕೆಲವು ಜನ ಅಂಥವ್ರು ಇರೋದ್ರಿಂದ, ಮತ್ತು ಗ್ರಾಹಕರು ಕೂಡ ಸ್ವಲ್ಪ ಯೋಚನೆ ಮಾಡ್ತಾರೆ ಯಾಕಂದರೆ ಕೆಲವರಿಗೆ ಆ ತೋಟದ ಅಗತ್ಯ ಇರೋದಿಲ್ಲ. ಯಾಕಂದರೆ ಮಕ್ಕಳು ದೊಡ್ಡ ದೊಡ್ಡ ಇಂಜಿನಿಯರು, ಡಾಕ್ಟರ್ಸ್ಗಳು, ಮತ್ತೊಂದು ಇನ್ನೊಂದು ಅಂದ್ಕೊಂಡು ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಕೆಲವು ಜನಗಳಿಗೆ ಮಾತ್ರ ತೋಟದ ಅಗತ್ಯ ಇರೋದು, ಬಿಟ್ಟರೆ ಕೆಲವು ಜನಗಳಿಗೆ ಅದರ ಅಗತ್ಯ ಇರೋದಿಲ್ಲ. ಹಾಗಾಗಿ ಅವರು ಯಾವುದನ್ನು ಕೊಡ್ತಾರೋ ನಾವು ಕೂಡ ಅದನ್ನೇ ಹೊಡೆಯುವಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ. ಬೇರೆ ಕೇರಳಕ್ಕೆ ಹೋಗಿ ಅಲ್ಪ ಸ್ವಲ್ಪ ಭೂಮಿ ಇದ್ದವರು ಅಲ್ಲೇ ಹೋಗಿ ತರೋಕ್ಕಾಗಲ್ಲ ಅಂಥದ್ದು ಅವರಿಗೆ ಗ್ಯಾರಂಟಿ ಇದೆ. ಹಾಗೇ ಕೆಲವರಿಗೆ ಅದರ ಭೂಮಿಯ ಅಗತ್ಯವೇ ಇಲ್ಲ ಅನ್ನೋ ರೀತಿ ಕೂಡ ಇದ್ದಾರೆ ಗ್ರಾಹಕರು ಕೂಡ. ಹಾಗಾಗಿ ಏನು ಮಾಡೋಕ್ಕೂ ಆಗಲ್ಲ, ಇದ್ದದ್ದನ್ನೇ ಬಳಸೋದು. ಈಗ 2 ಸಲ ಹೊಡೆಯೋದು ಬಿಟ್ಟು ಈಗ 3ನೇ ಬಾರಿ ಪ್ರಾರಂಭ ಮಾಡಿದ್ದೇವೆ. 2 ಸಲದ್ದು ನಿಮಗೆ ವಿಡಿಯೋ ಹಾಕಿದ್ದೀನಿ. 3 ಸಾಲದ್ದು ಈಗ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ವಿಡಿಯೋ ಮಾಡಿ ಪಂಪ್ ಹೊಡಿತಾ ಇದ್ದೇನೆ ನಾನು. ಹಾಗೇ ಈಗ ಮತ್ತೊಂದು ವಿಷಯ ಏನಂದರೆ, ಇಲ್ಲಿ ಗೌಡ ಕೂಡ ಮರ ಹತ್ತೋದು, ಗೌಡನ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಒಳ್ಳೆಯ ಅನುಭವ ಗೌಡ ಕೂಡ, ಸ್ವಲ್ಪ ಮೂಢನಂಬಿಕೆ ಇದ್ದವನು. ಹಾಗಾಗಿ ಅವನು ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಅವನು ವಿಡಿಯೋ ಮಾಡೋದಕ್ಕೆ ಕೊಡೋದಿಲ್ಲ. ಆದರೂ ಸ್ವಲ್ಪ ಮಟ್ಟಿಗೆ ಗೊತ್ತವನಿಗೆ ತಿಳಿಯದ ಹಾಗೆ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಕಂಡಿದ್ದಾನೋ ಇಲ್ಲ ಗೊತ್ತಿಲ್ಲ. ಅವನು ಸ್ವಲ್ಪ ರಾಮಣ್ಣ ಅಂದರೆ ರಾಮಣ್ಣನೇ ಅವನು. ಯಾಕಂದರೆ ವಿಡಿಯೋಗಳೇ ಇದಕ್ಕೆ ಒಪ್ಪಿಕೊಳ್ಳೋದಿಲ್ಲ. ವಿಡಿಯೋ ಮಾಡೋದು, ಫೋಟೋ ತೆಗೆಯೋದು ಇದಕ್ಕೆಲ್ಲ ಅವನು ಸ್ವಲ್ಪ ಕಂಠಚಾರ ಉಳ್ಳವನಾಗಿದ್ದಕ್ಕೆ ಏನು ಮಾಡೋಕ್ಕಾಗಲ್ಲ. ಆದಷ್ಟು ಮಟ್ಟಿಗೆ ವಿಡಿಯೋ ಮಾಡೋ ಪ್ರಯತ್ನ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ ಏನೋ ಗೊತ್ತಿಲ್ಲ. ಹಾಗೇ ನೋಡಿ ತಿರ್ಸಿದ್ದೀನಿ ಅವನ ಕಡೆಗೆ. ಕಾಣುತ್ತಾನೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಭಯ ಪಟ್ಕೊತ ತಿರ್ಸ್ತಾ ಇದ್ದೀನಿ. ಬಾಳೆ ಎಡೆ ಕೂಡ ಅಡ್ಡಾಗಿದೆ ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಕಾಣ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ನೋಡೋಣ ಏನಾಗತ್ತೆ ಅಂತ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇ ಆದಷ್ಟು ನನ್ನ ವಿಡಿಯೋಗಳನ್ನೇ ಬೆಂಬಲಿಸಿ. ಯಾಕಂದರೆ ನನಗೆ ವಿಡಿಯೋಗಳು ತುಂಬ ಅಪರೂಪದಲ್ಲಿ ಸಿಗುತ್ತಾ ಇರೋದು. ಯಾಕಂದರೆ ಒಂದು ದಿವಸ ಮಾಡಿದ ಕೆಲಸ 4 ದಿನಗಳು ಕೊಡೋದೇ ಇರುತ್ತೆ. ಹಾಗಾಗಿ ಎಲ್ಲ ವಿಡಿಯೋಗಳನ್ನು ನಿಮಗೆ ಬಿಡೋಕ್ಕೆ ಸ್ವಲ್ಪ ಕಷ್ಟ ಸಾಧ್ಯವೇ ಇರೋದು. ಈಗ ಮಳೆಗಾಲ ಬೇರೆ, ಹಾಗಂತ ನನಗೆ ಈಗ 2 ತಿಂಗಳದೊಳಗೆ ವಾಚ್ ಓವರ್ ಕೂಡ ಮಾಡ್ಕೊಳ್ಬೇಕು. ತುಂಬ ಒದ್ದಾಡ್ತಿದ್ದೀನಿ ಸ್ನೇಹಿತರೆ. ಆದಷ್ಟು ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ. ಅಲ್ಲಿ ಬಾಳೆ ಎಡೆ ಅಡ್ಡಾಗಿಲ್ಲ, ಬಾಳೆ ಅಡ್ಡಾಗಿಲ್ಲ ಅಂದರೆ ಸ್ವಲ್ಪ ಕಾಣಿಸ್ತಿತ್ತು ಏನೋ ಅಂತ ಅನಿಸ್ತಾ ಇದೆ. ಈಗ ನೋಡಿ, ನಾನು ಪಂಪ್ ಹೊಡಿತಾ ಇರೋದನ್ನು ತೋರಿಸ್ತೇನೆ. ಇಲ್ಲಿ ಸ್ವಲ್ಪ ನನ್ನ
ಒಡಗಿಸ್ಕೊಳಕ್ಕೆ ಹೋದೆ, ಯಾಕಂದರೆ ಅಲ್ಲಿ ಗೌಡ ಬಂದು ನೋಡ್ದ. ಹಾಗಾಗಿ ಮೊಬೈಲನ್ನು ಸ್ವಲ್ಪ ಹೊಡೆಸ್ಕೊಂಡಿದ್ದೀನಿ, ಹಾಗಾಗಿ ಅಲ್ಲಿ ನನ್ನ ಜರ್ಕಿನ್ ಮಾತ್ರ ಕಾಣಿಸ್ತಾ ಇದೆ. ಹಾಗೂ ಇಲ್ಲಿ ಸ್ವಲ್ಪ ಮಟ್ಟಿಗೆ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೋ ಏನೋ ಗೊತ್ತಿಲ್ಲ, ನೋಡೋಣ. ಹಾಗೆ ಯಾಕಂದರೆ ಸ್ವಲ್ಪ ಭಯ ಪಟ್ಕೊತಾನೆ ವಿಡಿಯೋ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅಷ್ಟೇ ಇದೆ ಸಮಯಕ್ಕೂ ಕೂಡ ಮಳೆ ಕೂಡ ಬಂದುಬಿಡ್ತು. ಹಾಗಾಗಿ ಆದಷ್ಟು ಜೂಮ್ ಹಾಕೋ ಪ್ರಯತ್ನ ಮಾಡಿದೆ. ಅದೇ ಟೈಮಿಗೆ ಮತ್ತೆ ನೋಡಿಬಿಟ್ಟು ಆವಾಗ ಮತ್ತೆ ಮೊಬೈಲ್ ಹೊಡೆಸ್ಕೊಳ್ಳೋದಾಯಿತು. ಈ ಗೌಡನ ವಿಡಿಯೋ ತೆಗಿಬೇಕು ಅಂತ ನಾನು ತುಂಬ ಪ್ರಯತ್ನ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ಎಷ್ಟೋ ಸಲ ಪ್ರಯತ್ನ ಮಾಡಿ ವಿಫಲ ಕೂಡ ಆಗಿದ್ದೀನಿ. ದೂರದಿಂದ ಹೇಗಾದರೂ ಮಾಡಿ ತೆಗಿಬೇಕು, ಆದರೆ ಅವನು ಆ ಕಡೆ ಈ ಕಡೆ ನೋಡ್ತಾನೆ ಇರ್ತಾನೆ. ಒಂದು ಹಾಳೆ ಬಿತ್ತು ನೋಡಿ, ಅದ್ರ ಮೇಲ್ಗಡೆನೇ ಇದ್ದಾನೆ ಗೌಡ. ಅವನು ವಿಡಿಯೋ ಮಾಡಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಕೂಡ ಇದೆ, ಕಾನ್ಫಿಡೆನ್ಸ್ ಕೂಡ ಇದೆ ನನಗೆ. ಅವನಿಗೆ ಹೇಗಾದರೂ ಮಾಡಿ ಅವನು ವಿಡಿಯೋ ಮಾಡಬೇಕು. ತುಂಬ ಚೆನ್ನಾಗಿ ಮದ್ದು ಹೊಡಿತಾನೆ. ಮದ್ದು ಹೊಡಿಯೋದ್ರ ಬಗ್ಗೆ ಮಾತೇ ಇಲ್ಲ. ಒಳ್ಳೆಯ ಅನುಭವಿ ಗೌಡ ಕೂಡ. ಪ್ರತಿ ಮರವನ್ನು ಭಾರಿ ಪರ್ಫೆಕ್ಟಾಗಿ ಮದ್ದು ಹೊಡೆಯುವಂಥ ಒಂದು ಗೌಡ ಅವ. ಹಾಗಾಗಿ ಅವನು ವಿಡಿಯೋ ಮಾಡೋದೇ ಸ್ವಲ್ಪ ಕಷ್ಟ, ಬಿಟ್ಟರೆ ಕೆಲಸಕ್ಕೆ ಬಂದಾಗ ಮತ್ತು ಮಾತಾಡೋ ಕೆಲಸ ಇರೋದಿಲ್ಲ. ಅಷ್ಟು ಕ್ಲಿಯರ್ ಕಟ್ಟಾಗಿ ಕೆಲಸ ಮಾಡುವಂಥ ಒಂದು ವ್ಯಕ್ತಿಯವರು. ಆದರೆ ಏನು ಮಾಡ್ತೀರಾ, ವಿಡಿಯೋ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಅವನು. ಪ್ರಯತ್ನ ಮಾಡ್ತಾಯಿದ್ದೀನಿ ಆದರೂ ಕೂಡ ಆಗ್ತಾಯಿಲ್ಲ. ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು ಮಾಡೋ ಪ್ರಯತ್ನ ಮಾಡಿದೆ. ಅದೇ ಟೈಮಿಗೆ ಮತ್ತೆ ಇದು ಮಾಡ್ದೆ, ಮತ್ತೆ ಹವಾ ಹೊಡೆಯೋಕೆ ಅನ್ಕದೆ. ಹಾಗೆ ಸ್ವಲ್ಪ ಕ್ಯಾಮರಾ ಆ ಕಡೆ ಈ ಕಡೆ ಆಗಿದೆ. ಬನ್ನಿ ಹಾಗೆ ಸಪೋರ್ಟ್ ತೊಗೊಳ್ಳಿ, ಓಕೆನಾ. ನನ್ನ ಚಾನಲ್ ಕೂಡ ನೀವು ಸಪೋರ್ಟ್ ಮಾಡಿ, ನಿಮ್ಮ ಚಾನಲ್ ಕೂಡ ನಾನು ಸಪೋರ್ಟ್ ಮಾಡ್ತೀನಿ. ಬಂಧುಗಳೇ ನೋಡಿ, ಇಲ್ಲೀಗ ಕ್ಯಾಮ್ರಾದಲ್ಲಿಗೆ ತೆಗಿತಾ ಇದ್ದೀನಿ ಈಗ ಕ್ಯಾಮ್ರಾದನ್ನು. ಯಾಕಂದರೆ ಮಳೆ ಬಂದುಬಿಡ್ತು, ಹಾಗಾಗಿ ಸ್ವಲ್ಪ ಸಮಸ್ಯೆ ಆಯಿತು ನನಗೆ. ಅದು ಒಂದು ಇದು ಆ ಕಡೆ ಈ ಕಡೆ ಪ್ರೆಷರ್ ರಬ್ಬರ್ ಇದ್ದಿತ್ತು, ಅದು ಕೂಡ ಉದುರು ಬಿದ್ದೋಯ್ತು ಗಡಬಡಿಯಲ್ಲಿ. ಮದ್ದು ನಾನು ತೋರಿಸ್ತಾ ಇದ್ದೀನಿ. ನೋಡೋಣ, ಪ್ರಯತ್ನ ಮಾಡ್ತೀನಿ. ಆದಷ್ಟು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಾದರೂ ಒಂದು ಕಡೆ ಕಾಣಿಸ್ಬೋದು ಅಂತ ನನ್ನ ಅನಿಸಿಕೆ. ನೋಡೋಣ ಗೌಡ ಕಾಣ್ತಾನಂತ. ಹಾಗೇ ಮತ್ತೆ ಈಗ 3ನೇ ಬಾರಿ ಮದ್ದು ಶುರುವಾಗಿದೆ. ಹಾಗಾಗಿ ಅದರದ್ದೇ ಟೆನ್ಷನ್ ಬೇರೆ ಇದೆ. ಹಾಗೆ ನೋಡಿ, ಒಂದು ಸಲ ಮೊಬೈಲ್ ಕೂಡ ನೆಲದ ಮೇಲೆ ಬಿದ್ದೋಯ್ತು ಗಡಬಡಿಯಲ್ಲಿ. ಅದನ್ನು ಕೂಡ ಎತ್ತಿ ಹಾಕ್ಕೊಂಡಿದ್ದೀನಿ. ಹಾಗೆ ತೋಟ ತೋರಿಸ್ತಾ ಇದ್ದೀನಿ, ಮದ್ದನ್ನು ಕೂಡ ತೋರಿಸ್ತಾ ಇದ್ದೀನಿ. ಮದ್ದಿನ ಬಾಲದ ಮುಖಾಂತರನೇ ಆದಷ್ಟು ಹೊಡೆಯೋ ಪ್ರಯತ್ನ